ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹ. ಹುಮ್ನಾಬಾದ್ನಲ್ಲಿ ಎಸ್ಎಫ್ಐ, ಡಿವೈಎಫ್ಐ ಹಾಗೂ ಭೀಮ್ ಆರ್ಮಿಯಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಹಾಗೂ ಪರಿಸರ ಹೋರಾಟಗಾರ ಸೋನಂ ವಾಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಎಸ್ಎಫ್ಐ, ಡಿವೈಎಫ್ಐ ಮತ್ತು ಭೀಮ್ ಆರ್ಮಿ ಏಕತಾ ಮಿಷನ್ ಸಂಘಟನೆಗಳ ವತಿಯಿಂದ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಮಳೆ ಬಿಸಿಲೆನ್ನದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಧರಣಿ ಕುಳಿತ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಸಂಚಾಲಕ ಶಶಿಕಾಂತ್ ಡಾಂಗಿ, ಎಸ್ಎಫ್ಐ ಜಿಲ್ಲಾ ಸಂಚಾಲಕ ಸೈಯದ್ ಮಿರಜುದ್ದೀನ್, ಗೌಸುದ್ದೀನ್, ಪ್ರಭು ಸಂತೋಷ್, ರೇಷ್ಮಾ, ಹಂಸರಾಜ್, ಜಿಲ್ಲಾಧ್ಯಕ್ಷೆ ವಿಜಯಲಕ್ಷ್ಮಿ ಗಡ್ಡೆ, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಅನಿಲ್ ದೊಡ್ಡಿ, ರುಕ್ಮಿಣಿ, ಆರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾನ್ಯ ನರೇಂದ್ರ ಮೋದಿ ಅವರೇ, ನೀವು RSS ಅಜೆಂಡಾವನ್ನು ಇಟ್ಕೊಂಡು ಇವತ್ತು ನೀವು ದೇಶವನ್ನು ನಡೆಸ್ತಾ ಇದ್ದೀರಿ. ಈ ದೇಶದಲ್ಲಿ ಸ್ವತಂತ್ರ ಮುನ್ನ ಇವತ್ತು ನೀವು 6 ಸಾಲ ಏನದ ಕ್ಷಮೆಪಣ ಲೆಟರ್ ಬರೆದ್ರು. ವಿಹೇಡಿ ಸಾವರ್ಕರ್ ಅಂತ ಕರಿತೀವಿ ನಾವು ಅವರಿಗೆ. ಇವತ್ತು ಬ್ರಿಟಿಷರ ಬೂಟನ್ನು ನೆಕ್ಕಿನವರಿಗೆ ಇವತ್ತು ದೇಶ ಭಕ್ತಿ ಮಾಡಕ್ ಹೊಂಟ್ರಿ. ಈ ದೇಶಕ್ಕಾಗಿ ರಕ್ತವನ್ನು ಚೆಲ್ಲಿದರು, ಈ ದೇಶಕ್ಕಾಗಿ ತಲೆಯನ್ನು ಕೊಟ್ಟಿದ್ರು. ಅವರನ್ನು ದೇಶದ್ರೋಹಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಬರಬೇಕು. ತಕ್ಷಣ ಏನದಂದ್ರೆ ನೀವು ರಾಜೀನಾಮೆ ಕೊಡಬೇಕು. ಕೊಡ್ಲಿ, ಇಲ್ಲಿ ಹೋದ್ರೆ ನಾವು ಇವತ್ತು ನರೇಂದ್ರ ಮೋದಿ ಅವರು ಕೂಡ ಏನಾದ್ರು ರಾಜೀನಾಮೆ ಕೊಡಬೇಕಂತೇಳಿ ಆಗ್ರಹಿಸಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ, ಯುವಕರ ಭವಿಷ್ಯಕ್ಕಾಗಿ ನೀವು ಮಾತಾಡಿಲ್ಲ, ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದೆ ಬರೋ ಹಂತದಿಂದಲೇ ನಿಮಗೂ ಕೂಡ ಏನದಂದ್ರೆ ಬಿಜೆಪಿ ಸರ್ಕಾರದವರಿಗೆ ಏನಾದ್ರು ತಕ್ಕ ಪಾಠ ನಾವು ಕಲಿಸ್ತೀವಿ. ಇವತ್ತು ಯಾವುದೇ ಸಚಿವ ಮತ್ತು ಶಾಸಕರು ಕೂಡ ಯಾರು ವಿದ್ಯಾರ್ಥಿಯ ಏನು ಬಿಜೆಪಿ ಏನು ಇದ್ದಿದ್ದಾರೆ ಶಾಸಕರು ಯಾರು ಕೂಡ ಇವತ್ತು ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ಧ್ವನಿ ಎತ್ತಾ ಇಲ್ಲ. ಇವತ್ತು ಧ್ವನಿ ಎತ್ತಬೇಕು. ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ನೀವು ಧ್ವನಿ ಎತ್ತಿ ಅಂದ್ರೆ ವಿದ್ಯಾರ್ಥಿಯ ಪರ ನಿಂತಿನವ್ರಿಗೆ ನೀವು ದೇವದ್ರೋಹಿ ಅಂತಿರಲ್ಲ, ನಿಮಗೆ ನಾಚಿಕೆ ಬರಬೇಕು. ಈ ಮೂಲಕ ಡಿವೈಎಫ್ಐ ದಿಂದ ಒತ್ತಾಯಿಸ್ತೀವಿ. ಇವತ್ತು SFI ಮತ್ತು ಡಿವೈಎಫ್ಐ ಭೀಮ್ ಆರ್ಮಿ ಒತ್ತಾಯಿಸಿ ಇವತ್ತು ಒಂದಿನ ಧರಣಿ, ಸಂಕೇತ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಸರ್ಕಾರದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು, ಶಿಕ್ಷಣ ಸಚಿವರು ಏನು ಸೌಜನ್ಯಕ್ಕಾಗಿ ಮಾನ್ಯ ಸೋನು ವಾಗ್ಚುಕ್ ಅವರನ್ನು ಭೇಟಿ ಕೊಡ್ಲಾಕಾಗ್ತಕ್ಕಂಥ ನಾಚಿಕೆಗೇಡಿನ ಸರ್ಕಾರ, ಕೇಂದ್ರ ಸರ್ಕಾರ. ಯಾಕಂದ್ರ ನರೇಂದ್ರ ಮೋದಿ ಅವರು ಯಾವ್ದು ಹೇಳ್ತಾರ, ಏನಪ್ಪ ಅಂದ್ರ ಪ್ರತಿ ವರ್ಷದಂತೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ. ಉದ್ಯೋಗ ಸೃಷ್ಟಿ ಮಾಡೋದು ಅದು ದೂರಿನ ಮಾತು. ಯಾಕಂದ್ರೆ ಉದ್ಯೋಗ ಕೊಡು ಅಂತ ಹೇಳಿದ್ರೆ ನೀವು ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಮಾನ್ಯ ನರೇಂದ್ರ ಮೋದಿ ಅವರೇ. ಯಾಕಂದ್ರ ನಿಮ್ಮ ಏನು ಸಚಿವ ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರ, ಅವ್ರಿಗೆ ಯಾಕೆ ನೀವು ಅವರ ಇಷ್ಟಪನ್ನು ಕೇಳ್ತಾ ಇಲ್ಲ, ಅವರು ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕಂದ್ರೆ ಇಡೀ ದೇಶದಂತ ಹೋರಾಟವನ್ನು ನಡೆದಿರೂ ಕೂಡ ನಿಮಗ ಕಿವಿ ಕೇಳ್ತಾ ಇಲ್ಲ, ಮತ್ತೆ ಕಣ್ಣು ಕಾಣ್ತಾ ಇಲ್ಲ ಅಂತೇಳಿ ನಾ ಈ ಹೋರಾಟದ ಮುಖಾಂತರ ನಿಮ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರ ಮಕ್ಕಳನ್ನು ಕೂಡ ಒಳ್ಳೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಮತ್ತು ಒಳ್ಳೆ ಆಫೀಸರ್ ಆಗ್ಬೇಕಂತ ಕನಸು ಕಂಡುಕೊಂಡಿರ್ತಕ್ಕಂಥ ನಿಮ್ಮ ಮಕ್ಕಳನ್ನು ಕೂಡ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಲ್ಲ ತಾವು. ಈ ವಿರುದ್ಧವಾಗಿ, ಪ್ರತಿಭಟನೆ ವಿರುದ್ಧ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಧ್ವನಿ ಎತ್ತಬೇಕು. ಯಾಕಂದ್ರೆ ಈಗ ಹೇಳಪ್ಲೆ ಶೇಷಿ ಅವರು ಹೇಳಪ್ಲೆ ಅಣ್ಣಾ ಹಜಾರೆ ಅವರು 11 ದಿವಸ ಉಪವಾಸ ಕುಂತಾಗ ಆಗಿನ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಹೋಗಿ ಅವರ ಒಂದು ಬೇಡಿಕೆಯನ್ನು ಈಡೇರಿಸತಕ್ಕಂಥ ಕೆಲಸ ಮಾಡಿದಾಗಿನ ಕಾಂಗ್ರೆಸ್ ಸರ್ಕಾರ. ನಿಮ್ಗೇನು ಹಂತದು ಬಂದದಪ್ಪ? ಯಾಕಂದ್ರೆ ಯಾವಾಗ ನೀವು ಇಂಥ ಪ್ರತಿ ದಿನದಂತೂ, ಪ್ರತಿ ವರ್ಷದಂತ ಒಂದು ದೌರ್ಜನ್ಯಗೆ, ಅತ್ಯಾಚಾರಕ್ಕೆ ಒಳಗಾಗಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಇವತ್ತು ನಾವು ಏನು ಹೋರಾಟವನ್ನು ಇಟ್ಟುಕೊಂಡಿದ್ದೀವಿ. ಇನ್ನು ಈ ಹೋರಾಟಕ್ಕೆ ನ್ಯಾಯ ಸಿಗದೆ ಹೋದಲ್ಲಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಯಾವ ಕರೆ ಕೊಟ್ಟರು ಅವಾಗ ನಾವು ಹೋರಾಟವನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ವಿದ್ಯಾರ್ಥಿಗಳ ಕಾಳಜಿ ಮಾಡುವಂತ ಜನ ಇವತ್ತು ಹೋರಾಟ ಮಾಡಿದ್ರು. ಸಂವಿಧಾನದಿಂದ ಹೋರಾಟದ ಹಕ್ಕಿರುವುದನ್ನು ಕಸಿದುಕೊಳ್ಳುವಂತ ಈ ಸರ್ಕಾರ ಇವತ್ತು ಸೋನಂ ವಾಗ್ಚುಕ್ ಅವರನ್ನ ನಾವು ಟ್ರೀಟ್ಮೆಂಟ್ ಎಂಬ ಹೆಸರಿನಲ್ಲಿ ಅವರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಮಧ್ಯರಾತ್ರಿ ಅಥವಾ ಮಸ್ಕಿನ ಜಾವದಲ್ಲಿ ನೀವು ಅವರನ್ನ ಎತ್ಕೊಂಡು ಹೋಗುವಂಥದ್ದು ಏನು ಅವಶ್ಯಕತೆ ಇತ್ತು ಎಂಬ ನಮ್ಮ ಪ್ರಶ್ನೆ ಅದ. ಇವತ್ತು ನಾವು ಜಂತರ್ ಮಂತರ್ದಲ್ಲಿ ನೀವು ನೋಡ್ತಾ ಇದ್ದೀರಿ, ರೈತರ ಹೋರಾಟ ಹೆಂಗ್ ತೀವ್ರವಾಗಿತ್ತು, ಅದೇ ತರ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗಳ ಹೋರಾಟವನ್ನು ತೀವ್ರ ಆಗಿದೆ. ಉತ್ತರ ಪ್ರದೇಶ, ಜಾರ್ಖಂಡ್ ಎಲ್ಲ ಕಡೆ ಇವತ್ತು ಸದನ ನಡೆಯದಂತೆಯೇ ದೊಡ್ಡ ಚಳವಳಿ ನಡೆದಿದೆ. ಇವತ್ತು ಆ ಚಳವಳಿಯ ಭಾಗವಾಗಿ ಇವತ್ತು ಬೀದರ್ ಜಿಲ್ಲೆಯ
ಹುಮ್ನಾಬಾದ್ ತಾಲೂಕಿನಲ್ಲಿ ನಾವು ಕೂಡ ಅದನ್ನ ಬೆಂಬಲಿಸಿ ಹೋರಾಟ ಮಾಡ್ತಾ ಇದ್ದೀವಿ. इनकलाब जिंदाबाद, इनकलाब जिंदाबाद। दिल्ली पुलिस को एक ही जवाब, ಇನ್ಕ್ಲಾಬ್ ಜಿಂದಾಬಾದ್, दिल्ली पुलिस को एक ही जवाब। ಇನ್ಕ್ಲಾಬ್ ಜಿಂದಾಬಾದ್. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಸೋನು ವಾಗ್ಚು ಅವರ ಸಲುವಾಗಿ ನಾವಿಲ್ಲಿ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ ಒಂದು ದಿನದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ಮಕ್ಕಳ ಭವಿಷ್ಯದ ಸರಿ ಆಟ ಆಡ್ತಂಥ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಇವರೆಲ್ಲರೂ ಕೂಡಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವಿನಂತಿಸಿ ಮತ್ತು ಅಗರ್ ಅವರು ರಾಜೀನಾಮೆ ಕೊಡದೇ ಇದ್ದರೆ ನಾವು ಪುನಃ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ ದೇಶಾದ್ಯಂತ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.